ಫ್ರೆಂಡ್ಸ್, ಲಲಿತಾ ಅನ್ನುವ ಹುಡುಗಿ ಇನ್ಸ್ಟಾಗ್ರಾಮ್ನಲ್ಲಿ ನನಗೆ ಮೆಸೇಜ್ ಮಾಡುತ್ತಾಳೆ. ಅವಳಿಗೆ ಆದ ತೊಂದರೆ ಹಾಸ್ಟೆಲ್ನಲ್ಲಿ ರಿಯಲ್ ಸ್ಟೋರಿ ಅನ್ನೋದು ನನಗೆ ಹೇಳುತ್ತಾಳೆ. ಆ ಸ್ಟೋರಿ ಬಹಳ ಭಯಂಕರವಾಗಿ ಇತ್ತು. ನಾನು ಕೇಳಿದಾಗ ನನಗೆ ಸ್ವಲ್ಪ ಭಯವಾಯಿತು. ಇದು ಸಣ್ಣ ಹುಡುಗರು ಇದ್ದರೆ ಈ ವಿಡಿಯೋ ನೋಡಬೇಡಿ. ನೋಡೋಣ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರಿಗೆ. ಹಾಗೆ ಈ ಸ್ಟೋರಿ ಕೇಳಿದ ಮೇಲೆ ಈ ಸ್ಟೋರಿ ಬಗ್ಗೆ ಏನು ಅರ್ಥವಾಯಿತು ನೀವು ಕೆಳಗಡೆ ಕಾಮೆಂಟ್ ಮಾಡಿ. ಹಾಗೆ ನೀವು ನೋಡುತ್ತಿರುವ ಶಿವ ಕನ್ನಡ ಫ್ಯಾಕ್ಟ್ ಚಾನಲ್, ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಸ್ಟಾರ್ಟ್ ಮಾಡೋಣ. ಲಲಿತಾಗೆ ಓದುವುದೆಂದರೆ ಬಹಳ ಇಷ್ಟ ಇತ್ತು. ಆದರೆ ಅವರ ಊರಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿ ಇರಲಿಲ್ಲ. ಅವರ ಅಮ್ಮ ಅಪ್ಪನಲ್ಲಿ ಹೋಗಿ ನಾನು ಸಿಟಿಗೆ ಹೋಗಿ ಓದಿಕೊಳ್ಳುತ್ತೇನೆ. ಆವಾಗ ನೀನು ಒಬ್ಬಳೇ ಸಿಟಿಗೆ ಹೋಗುವುದು ಒಳ್ಳೆಯದಲ್ಲ. ನಿನ್ನ ಜೊತೆಗೆ ನಿನ್ನ ಸ್ನೇಹಿತರನ್ನು ಕರೆದುಕೊಂಡು ಹೋಗು. ಆವಾಗ ಲಲಿತಾ ಅವಳ ಫ್ರೆಂಡ್ ಮನೆಗೆ ಹೋಗುತ್ತಾಳೆ. ರಮ್ಯಾ ಮನೆಗೆ ಲಲಿತಾ ಹೋಗಿ, ನಾನು ಸಿಟಿಗೆ ಹೋಗಿ ಓದಬೇಕಂತ ಇದ್ದೀನಿ, ನೀನು ಬರ್ತೀಯಾ? ಆಗ ರಮ್ಯಾ, ಆಯಿತು, ನಾನು ನನ್ನ ಅಪ್ಪ ಅಮ್ಮನ ಹೇಳ್ತೀನಿ. ಆವಾಗ ರಮ್ಯಾ ಅವರ ಅಪ್ಪ ಅಮ್ಮನ ಬಳಿ ಹೋಗಿ ಕೇಳುತ್ತಾಳೆ. ಅವಳ ಜೊತೆ ಸಿಟಿಗೆ ಓದುವುದಕ್ಕೆ ಹೋಗುತ್ತಾಳೆ. ಸಿಟಿಗೆ ಹೋಗಿ ಅಲ್ಲಿ ಚೆನ್ನಾಗಿರುವ ಹಾಸ್ಟೆಲ್ನಲ್ಲಿ ಇರುತ್ತಾರೆ. ಲಲಿತಾ ಆ್ಯಂಡ್ ರಮ್ಯಾ ಒಂದು ಒಳ್ಳೆಯ ಕಾಲೇಜ್ ನೋಡಿಕೊಳ್ಳುತ್ತಾರೆ. ಇಬ್ಬರು ದಿನ ಕಾಲೇಜ್ಗೆ ಹೋಗಿ ಬರುತ್ತಿದ್ದರು. ಹಾಸ್ಟೆಲ್ನಲ್ಲಿ ಎಲ್ಲರೂ ಒಟ್ಟಿಗೆ ಇರುತ್ತಿದ್ದರು. ಒಂದು ದಿವಸ ರೂಮ್ನಲ್ಲಿ ಇರುವಾಗ ಕೆಳಗಡೆ ಏನೋ ಒಂದು ದೊಡ್ಡ ಶಬ್ದ ಅನ್ನೋದು ಬರುತ್ತದೆ. ರಮ್ಯಾ ಹಾಗೂ ಲಲಿತಾ ಕೂಡಲೇ ಹಾಸ್ಟೆಲ್ ವಾರ್ಡನ್ಗೆ ಹೇಳುತ್ತಾರೆ, ಕೆಳಗಡೆ ಏನೋ ಅಷ್ಟು ದೊಡ್ಡ ಸೌಂಡ್ ಬರುತ್ತದೆ ಅಂದಾಗ ವಾರ್ಡನ್ಗೆ ಕೇಳುತ್ತಾರೆ. ಆವಾಗ ವಾರ್ಡನ್, ಇಂಥ ವಿಷಯಗಳು ನಿಮಗೆ ಗೊತ್ತಾಗಲ್ಲ, ನೀವು ಮೇಲೆ ಹೋಗಿ ಓದಿಕೊಳ್ಳಿ ಅಂತ ಹೇಳುತ್ತಾರೆ. ಆದರೆ ಅವರು ರಮ್ಯಾ ಪಕ್ಕ ಇನ್ನೂ ಒಂದು ರೂಮ್ಗೆ ಬೀಗ ಹಾಕಿರುತ್ತಾರೆ. ಆ ರೂಮ್ಗೆ ಬೀಗ ಏಕೆ ಹಾಕಿದರೆ, ಇದರಿಂದ ಏಕೆ ಇಷ್ಟು ಚೀರಾಡುತ್ತಿದ್ದಾರೆ ಎಂದು ನಾನು ಹೋಗಿ ಒಳಗಡೆ ನೋಡ್ತೀನಿ ಅಂತ ರಮ್ಯಾ ಹೇಳುತ್ತಾಳೆ. ಆವಾಗ ಲಲಿತಾ, ಹೋಗಬೇಡ, ಹಾಸ್ಟೆಲ್ ವಾರ್ಡನ್ಗೆ ಗೊತ್ತಾದರೆ ಬೈತಾರೆ ಅಂತ ಹೇಳುತ್ತಾಳೆ. ಹಾಸ್ಟೆಲ್ ವಾರ್ಡನ್ ಬಂದು ನಿಮಗೆ ಮೇಲೆ ಹೋಗು ಅಂತ ಹೇಳಿದ್ದೆ, ನೀವು ಇಲ್ಲಿ ಏನು ಮಾಡ್ತಾ ಇದ್ದೀರಿ? ಅದೆಲ್ಲ ಮೇಡಮ್, ಒಳಗಡೆ ಏಕೆ ಅಷ್ಟು ತಿರುಗಿಸುತ್ತಿದ್ದಾರೆ, ಒಳಗಡೆ ಯಾರು ಇದ್ದಾರೆ ಅಂತ ಹೇಳುತ್ತಾರೆ. ಇನ್ನೊಂದು ವಿಷಯ, ನೀವು ಯಾವುದೇ ಪರಿಸ್ಥಿತಿಯಲ್ಲೂ ಆ ರೂಮ್ ಒಳಗಡೆ ಹೋಗಬಾರದು. ಅದು ಅಲ್ಲ ಮೇಡಮ್, ಒಳಗಡೆ ಏಕೆ ಅಷ್ಟು ಚೀರಾಡುತ್ತಿದ್ದಾರೆ? ಅಲ್ಲಿ ಯಾರೂ ಚೀರುತ್ತಿಲ್ಲ, ನಾನು ಹೇಳಿದ್ದು ಮತ್ತು ಕೇಳಿರಿ, ಒಂದು ಸರ್ತಿ ಹೇಳಿದರೆ ಅರ್ಥ ಆಗಲ್ವಾ ನಿಮಗೆ? ಒಳಗಡೆ ಹೋಗಿ ಅಂತ ವಾರ್ಡನ್ ಬೈದು ಮೇಲೆ ಕಳಿಸುತ್ತಾನೆ. ಆದರೆ ರಮ್ಯಾಗೆ ಅವತ್ತು ರಾತ್ರಿ ನಿದ್ದೆಯಲ್ಲೇ ಬರಲ್ಲ. ಕೆಳಗೆ ಏನು ಇದೆ, ಯಾರು ಚೀರಾಡುತ್ತಿದ್ದರೆ ಏನು ಇದೆ ಅಂತ ತಿಳಿದುಕೊಳ್ಳಬೇಕಾದರೆ ಪಾರ್ಟ್ 2 ಅಂತ ಕಾಮೆಂಟ್ ಮಾಡಿ.